ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಪಾಯಿಂಟ್. ಇವತ್ತು ನಾವು ಕಾರ್ಟೆಟ್ 2020 ಪೇಪರ್ 2 ಸೋಷಿಯಲ್ ಸೈನ್ಸ್ ಕ್ವಶನ್ ನಂಬರ್ 91 to 150ಯ ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ಗಳನ್ನು ನಾವು ಇಲ್ಲಿ ನಿಮಗೆ ನೀಡುತ್ತಿದ್ದೇವೆ. ಈ ಉತ್ತರಗಳು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳಿಂದ ನಾವು ಕಲೆಕ್ಟ್ ಮಾಡಿದ್ದೇವೆ. ದಯಮಾಡಿ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ. ಪಾರ್ಟ್ 4 ಸೋಷಿಯಲ್ ಸೈನ್ಸ್ನ 91ನೇ ಕ್ವಶನ್ ನಿಮ್ಮ ಮುಂದೆ ಇದೆ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು ದೀನ್ ಇಲಾಹಿ ಆಫ್ ಅಕ್ಬರ್. ಈ ಒಂದು ಪ್ರಶ್ನೆ ಇಂಗ್ಲೀಷ್ ವರ್ಷನ್ನಲ್ಲಿ ನಾವು ನೀಡುತ್ತಿದ್ದೇವೆ, ಏಕೆಂದರೆ ಯಾವುದೇ ವರ್ಷನ್ ಆಗಲಿ, ಕನ್ನಡ, ಉರ್ದು ಅಥವಾ ಬೇರೆ ಯಾವುದೇ ವರ್ಷನ್ ಆಗಲಿ, ಎಲ್ಲ ವರ್ಷನ್ಗಳಲ್ಲಿಯೂ ಇಂಗ್ಲೀಷ್ ವರ್ಷನ್ ಅಥೆಂಟಿಕ್ ಆಗಿರುತ್ತದೆ. ಎಲ್ಲವೂ ಇಂಗ್ಲೀಷ್ ವರ್ಷನ್ನ ಒಂದು ಟ್ರಾನ್ಸ್ಲೇಷನ್ ಆಗಿರುತ್ತದೆ. ಸೊ ಈ ಒಂದು ಇಂಗ್ಲೀಷ್ ವರ್ಷನ್ನ ಉತ್ತರಗಳನ್ನು ನೀವು ಪರಿಗಣಿಸಬಹುದು. 91ನೇ ಕ್ವಶನ್ನಲ್ಲಿ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು ದೀನ್ ಇಲಾಹಿ ಆಫ್ ಅಕ್ಬರ್. ಅಕ್ಬರ್ನ ದೀನ್ ಇಲಾಹಿಯ ಇಲ್ಲಿ ಆಪ್ಷನ್ಸ್ಗಳಿವೆ. ಇದರಲ್ಲಿ ಸರಿಯಾದ ಆಪ್ಷನ್ಸ್ಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಗುರುತಿಸಿ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ಇದರಲ್ಲಿ ಸಿ, ಡಿ ಮತ್ತು ಎ ಇವು ಸರಿಯಾದ ಸ್ಟೇಟ್ಮೆಂಟ್ಗಳಿವೆ. Then the answer is 3. The question number 92. Identify the correct pair from the following. ಇದರಲ್ಲಿ 4ನೇ ಆಪ್ಷನ್ ಯಂಗ್ ಬೆಂಗಾಲ್ ಮೂಮೆಂಟ್, ಹೆನ್ರಿ ಲೂಯಿಸ್, ವಿಜನ್ ಡೆರೋಜಿಯೋ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 93. ಮ್ಯಾಚ್ ದ ಲಿಸ್ಟ್ ವಿತ್ 1 ವಿತ್ ದ ಲಿಸ್ಟ್ 2 ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 94. ದ ಇಂಡಿಯನ್ ಫಾರ್ಮರ್ಸ್ ವೇಸ್ ಬಾರ್ನ್ ಇನ್ ಡೆತ್. ಈ ಒಂದು ಸ್ಟೇಟ್ಮೆಂಟ್ ಇದೆ, ಇದನ್ನು ಹೇಳಿದವರು ಆಪ್ಷನ್ 1 ಚಾರ್ಲ್ಸ್ ಮೆಟ್ಕಾಫ್. ಕ್ವಶನ್ ನಂಬರ್ 95. ಐಡೆಂಟಿಫೈ ದ ಕರೆಕ್ಟ್ ಕ್ರೊನೊಲಾಜಿಕಲ್ ಆರ್ಡರ್ ಆಫ್ ದಿ ಗಿವನ್ ಎವೆಂಟ್ಸ್. ಇದರಲ್ಲಿ ಯುದ್ಧಗಳನ್ನು ಇಲ್ಲಿ ಕೊಡಲಾಗಿದೆ. ಬ್ಯಾಟಲ್ ಆಫ್ ಪ್ಲಾಸಿ, ಸಬ್ಸಿಡರಿ ಅಲಯನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಬ್ಯಾಟಲ್ ಆಫ್ ಬಾಕ್ಸರ್. ಇವುಗಳನ್ನು ಕ್ರೊನೊಲಾಜಿಕಲ್ ಆರ್ಡರ್ನಲ್ಲಿ ನಾವು ಹಾಕಿದರೆ ಆಪ್ಷನ್ 2 ಎ, ಡಿ, ಬಿ, ಸಿ ಬರುತ್ತದೆ. ದೆನ್ ದ ರೈಟ್ ಆನ್ಸರ್ ಈಸ್ 2. ಪ್ರಶ್ನೆ ಸಂಖ್ಯೆ 96. ಕನ್ಸಿಡರ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ದೇವರಾಯ ಟು ಅರ್ನ್ ದ ಟೈಟಲ್ ಆಫ್ ಗಜ ಬೆಂಟೆಗಾರ ಆ್ಯಂಡ್ ಆಪ್ಷನ್ ಬಿ ಕೂಡ ಇದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ದೆನ್ ಕ್ವಶನ್ ನಂಬರ್ 97. ಕನ್ಸಿಡರ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಅಸರ್ಷನ್ ಎ, ಔರಂಗಜೇಬ್ ವಾಸ್ ಕಾಲ್ಡ್ ಆಸ್ ಜಿಂದಾ ಫಕೀರ್ ಆರ್ ಲಿವಿಂಗ್ ಫಕೀರ್. ರೀಸನ್, he lived a simple life by not giving importance to luxury life. So both are right. Option 1 is right. Both A and R are correct and R is the correct explanation of A. ಇದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 98. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ 4 ಸ್ಟೇಟ್ಮೆಂಟ್ಸ್ಗಳಿವೆ. he completed the present ಮೈಸೂರು ಪ್ಯಾಲೇಸ್ ಇನ್ 1910. ಸೊ ಇವೆಲ್ಲ 4 ಆಪ್ಷನ್ಗಳು ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಇವರಿಗೆ ಸಂಬಂಧಪಟ್ಟಿರುತ್ತವೆ. ದ ರೈಟ್ ಆನ್ಸರ್ ಈಸ್ 2, ಆಪ್ಷನ್ 2. ದೆನ್ 99ನೆಯ ಪ್ರಶ್ನೆ. ಐಡೆಂಟಿಫೈ ದ ಕರೆಕ್ಟ್ ಪೇರ್ ಫ್ರಾಮ್ ದಿ ಫಾಲೋಯಿಂಗ್. ಇದರಲ್ಲಿ ಪೀಠಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಒನ್ ಸೈಡ್ ಈಸ್ ದ ಲೊಕೇಶನ್ ಆ್ಯಂಡ್ ಅನದರ್ ಸೈಡ್ ಇಸ್ ದ ದೇರ್ ಪೀಠಾಸ್. ಸೊ ಇದರಲ್ಲಿ ಸರಿಯಾದ ಒಂದು ಪೇರಿದೆ ಬದರಿ. ಜ್ಯೋತಿ ಪೀಠ ಬದರಿಯಲ್ಲಿ ಇದೆ. ನಂತರ ಪ್ರಶ್ನೆ ಸಂಖ್ಯೆ 100. ದ ಫೇಮಸ್ ವಿಜಯಸ್ತಂಭ ಚಿತ್ತೋರ್ಘರ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಪರೇಡ್ ಆಫ್. ಈ ಒಂದು ಪ್ರಶ್ನೆ ನಮ್ಮ ಒಂದು ಅಧ್ಯಯನದಲ್ಲಿ ಕಂಡು ಬಂದಿದೆ. ವಿಜಯ ಸ್ತಂಭ ಚಿತ್ತೋರ್ಘರ್ನಲ್ಲಿ ಸ್ಥಾಪಿಸಲಾಗಿದೆ. ಅದು ಕೂಡ ಮೇವಾರ್ನ ಒಬ್ಬ ರಾಜ ರಾಣಾ ಕುಂಭ ಎನ್ನುವರು ಈ ವಿಜಯ ಸ್ತಂಭವನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇವರು ಸಿಸೋಡಿಯಾ ಡೈನಾಸ್ಟಿಯಿಂದ ಇರುತ್ತಾರೆ. ನಾವು ಈ ಆಪ್ಷನ್ಸ್ ನೋಡಿದರೆ ಇದರಲ್ಲಿ ಏನೂ ಕಾಣ್ತಾ ಇಲ್ಲ. ಸೊ ಫ್ರೆಂಡ್ಸ್, ದಿಸ್ ವಿಲ್ ಬಿ ದ ಗ್ರೇಸ್ ಮಾಸ್ ಮೇ ಬಿ. Then question number 101.
Ashoka's inscription at Maski in Raichur district was discovered by ಮಸ್ಕಿ ಶಾಸನ ಕಂಡುಹಿಡಿದವರು ಚಾರ್ಲ್ಸ್ ಬೀಟನ್. ಆಪ್ಷನ್ 4 is right. The first Carnatic war came to an end by the Treaty of. ಪ್ರಶ್ನೆ ಸಂಖ್ಯೆ 102ರ ಸರಿ ಉತ್ತರ ಟ್ರೀಟಿ ಆಫ್ ಆಕ್ಸ್-ಲಾ-ಚಾಪೆಲಾ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 103. ದ ರೈತವಾರಿ ಸಿಸ್ಟಮ್ ವಾಸ್ ಫಸ್ಟ್ ಇಂಪ್ಲಿಮೆಂಟೆಡ್. ಬಾರಾಮಹಲ್ನಲ್ಲಿ ರೈತವಾರಿ ಸಿಸ್ಟಮ್ ಮೊದಲನೇ ಸಲ ಇಂಪ್ಲಿಮೆಂಟ್ ಮಾಡಿದವರು ಅಲೆಕ್ಸಾಂಡರ್ ರೀಡ್. Question number 104. The correct group moderate leaders among the following. ಇದರಲ್ಲಿ moderate ಲೀಡರ್ಸ್ನ ಗ್ರೂಪ್ ಇದೆ. ಆಪ್ಷನ್ 2 ಎಂ ಜಿ ರಾನಾಡೆ, ಸುರೇಂದ್ರನಾಥ್ ಬೆನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ, ದಾದಾಭಾಯ್ ನವರೋಜಿ. ಸರಿಯಾದ ಉತ್ತರ 2, ಆಪ್ಷನ್ 2. ಕ್ವಶನ್ ನಂಬರ್ 105. ಮಹಾತ್ಮ ಗಾಂಧಿ ವೆಂಟ್ ಟು ನಟಾಲ್ ಆಫ್ ಸೌತ್ ಆಫ್ರಿಕಾ ಇನ್ 1893 ಬಿಕಾಸ್. ಇದರ ಸರಿಯಾದ ಉತ್ತರ ಆಪ್ಷನ್ 4, to represent Dada Abdullah and Company. Question number 106. The shape of Earth is determined by. Option 3 is right. Both the equator and the polar diameter. ಪ್ರಶ್ನೆ ಸಂಖ್ಯೆ 107. Upper part of the mantle is called. Option 1 asthenosphere. So this is the right answer. Question number 108. Match the list 1 with list 2 and select the correct answer from following given code given below. Mauna Loa, Mount Fujiyama, Mount Krakatoa, Mount Peely. ಸೊ ಇವು ಮೌಂಟ್ಗಳ ಇಲ್ಲಿ ಹೆಸರುಗಳಿವೆ, ನಂತರ ಅವು ಇರುವಂಥ ಸ್ಥಳಗಳು. ದೆನ್ ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 109. ಐಡೆಂಟಿಫೈ ದ ಲ್ಯಾಂಡ್ ಫಾರ್ಮ್ಸ್ ಪ್ರೊಡ್ಯೂಸ್ಡ್ ಬೈ ಡಿಪೋಸಿಷನಲ್ ಆಕ್ಟಿವಿಟಿ ಆಫ್ ಗ್ಲೇಸಿಯರ್. ಆಪ್ಷನ್ 3 is right. ಮೊರೆನ್ಸ್, ಡ್ರಮ್ಲೈನ್ಸ್, ಕೇಮ್ಸ್ ಮತ್ತು ಆಸ್ಕರ್ಸ್. ಸೊ ಇದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 110. ಅಟ್ಮಾಸ್ಫಿರಿಕ್ ಟೆಂಪರೇಚರ್ ಇನ್ಕ್ರೀಸಸ್ ಟು ದ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್ ಈಸ್ ಕಾಲ್ಡ್. ಆಪ್ಷನ್ 2 ಇನ್ವರ್ಷನ್ ಆಫ್ ಟೆಂಪರೇಚರ್ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 111. ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ಸ್ ಆಫ್ ಕರ್ನಾಟಕ. ಆಪ್ಷನ್ 2 ಈಸ್ ರೈಟ್ ಹಿಯರ್. ಎರಡನೇ ಆಪ್ಷನ್ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 112. ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2. ಇದರಲ್ಲಿ ಲಿಸ್ಟ್ 1ನಲ್ಲಿ ಒಂದು ಘಾಟ್ ಸೆಕ್ಷನ್ ಇದೆ, ನಂತರ ಲಿಸ್ಟ್ 2ನಲ್ಲಿ ಅವು ಇರುವಂಥ ಸ್ಥಳವಿದೆ. ದೆನ್ ಸರಿಯಾದ ಉತ್ತರ ಆಪ್ಷನ್ 1. ದೆನ್ ಕ್ವಶನ್ ನಂಬರ್ 113. ನೇಮ್ ದ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾಸ್ ಲಾಂಗೆಸ್ಟ್ ಸ್ಟೇಟ್ ಹೈವೇ. ದ ಸರಿಯಾದ ಉತ್ತರ ಆಪ್ಷನ್ 2 ಬೆಳಗಾವಿ. ಪ್ರಶ್ನೆ ಸಂಖ್ಯೆ 114. ದ ಸೌತರ್ನ್ ಮೋಸ್ಟ್ ಟಿಪ್ ಇಂದಿರಾ ಪಾಯಿಂಟ್ ಈಸ್ ಲೊಕೇಟೆಡ್ ಎಟ್. ಸೊ ದಿಸ್ ಆನ್ಸರ್ ಈಸ್ ಆಪ್ಷನ್ 3. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 115. ದ ಈಸ್ಟ್ ಕೋಸ್ಟಲ್ ಪ್ಲೇನ್ ಲೊಕೇಟೆಡ್ ಟು ದ ನಾರ್ತ್ ಆಫ್ ಕೃಷ್ಣಾ ಡೆಲ್ಟಾ ಈಸ್ ಕಾಲ್ಡ್ ಸಿರ್ಕಾರ್ ಕೋಸ್ಟ್. ಸೊ ಸರಿಯಾದ ಉತ್ತರ ಆನ್ಸರ್ 4 ಸಿರ್ಕಾರ್ ಕೋಸ್ಟ್. ಪ್ರಶ್ನೆ ಸಂಖ್ಯೆ 116. ದ ರೇನ್ಫಾಲ್ ಕಾಸ್ಡ್ ಡ್ಯೂರಿಂಗ್ ಸಮ್ಮರ್ ಸೀಸನ್ ಆಟ್ ಉತ್ತರ ಪ್ರದೇಶ್ ಈಸ್ ನೋನ್ ಆ್ಯಸ್. ಸರಿಯಾದ ಉತ್ತರ ಆಪ್ಷನ್ 2 ಆಂಧೀಸ್. ಪ್ರಶ್ನೆ ಸಂಖ್ಯೆ 117. ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2. ಇದರಲ್ಲಿ ಅರಣ್ಯಗಳ ವಿಧಗಳು ಇಲ್ಲಿ ತಿಳಿಸಲಾಗಿದೆ, ನಂತರ ಅಲ್ಲಿ ಸಿಗುವಂಥ ಟ್ರೀಸ್ ಇಲ್ಲಿ ಕೂಡ ಲಿಸ್ಟ್ 2ನಲ್ಲಿ ಕೊಡಲಾಗಿದೆ. ಸರಿಯಾದ ಜೋಡಣೆ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 118. ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಕಾಂಪ್ರೈಸಸ್ 4 ಡ್ಯಾಮ್ಸ್, ದಟ್ ಈಸ್ ತಿಲೈಯಾ, ಕೋನಾರ್, ಪಾಂಚೆಟ್ ಹಿಲ್ ಮತ್ತು 4ನೇ ಡ್ಯಾಮ್ ಇದೆ ಮೈಥಾನ್. ಆಪ್ಷನ್ 3 ರೈಟ್ ಆಗಿದೆ. ಕ್ವಶನ್ ನಂಬರ್ 119. ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಮೊಟ್ಟ ಮೊದಲು ಉಪಯೋಗ ಮಾಡಿದವರು. ಆಪ್ಷನ್ 2 ವುಡ್ರೋ ವಿಲ್ಸನ್. ಪ್ರಶ್ನೆ ಸಂಖ್ಯೆ 120. ದ ಫಸ್ಟ್ ಸಿಸ್ಟಮ್ಯಾಟಿಕ್ ಡಿಸ್ಕಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನ್ಯಾಚುರಲ್ ರೈಟ್ ಈಸ್ ಮೇಡ್ ಬೈ. ಆಪ್ಷನ್ 4 ಜಾನ್ ಲಾಕ್ ಈಸ್ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 121. ದ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸೆಟ್ ಅಪ್ ಆಸ್ ಪರ್ ದ ಆರ್ಟಿಕಲ್ 315 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 315ರ ಪ್ರಕಾರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಇಲ್ಲಿ ಇದು ಒಂದು ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸೆಟಪ್ ಆಗಿರುತ್ತದೆ.
ಪ್ರಶ್ನೆ ಸಂಖ್ಯೆ 122. ದ ಗ್ರೂಪ್ ಆಫ್ ಲೀಡರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟಾರ್ಟಿಂಗ್ ಆಫ್ ಯುಎನ್ಒ. ಯುಎನ್ಒ ಸ್ಥಾಪನೆ ಮಾಡಲಿಕ್ಕೆ ಆಪ್ಷನ್ 1 ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಇವರು ಆಗಿರುತ್ತಾರೆ. ಪ್ರಶ್ನೆ ಸಂಖ್ಯೆ 123. ಡ್ಯೂ ಟು 44th ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದರ ಪ್ರಕಾರ ದ ರೈಟ್ ಟು ಪ್ರಾಪರ್ಟಿ ವಾಸ್ ಟೇಕನ್ ಔಟ್ ಫ್ರಾಮ್ ದಿ ಫಂಡಮೆಂಟಲ್ ರೈಟ್ಸ್. ರೈಟ್ ಟು ಪ್ರಾಪರ್ಟಿ ಏನಿದೆ ಇದು ರಿಮೂವ್ ಮಾಡಲಾಗಿದೆ ಡ್ಯೂ ಟು 44 ಅಮೆಂಡ್ಮೆಂಟ್. ಆಪ್ಷನ್ 3 ಇಸ್ ರೈಟ್. ಪ್ರಶ್ನೆ ಸಂಖ್ಯೆ 124. ದ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟ್. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್. ಆಪ್ಷನ್ 2 ಇಸ್ ರೈಟ್. ಇದನ್ನು ಹೊಂದಿರುತ್ತದೆ. 125. ಪ್ರಶ್ನೆ ಸಂಖ್ಯೆ ಸೋಷಿಯಾಲಜಿ ಈಸ್ ದ ಸ್ಟಡಿ ಆಫ್ ಸೋಷಿಯಲ್ ಬಿಹೇವಿಯರ್. ಈ ಒಂದು ಡೆಫಿನಿಷನನ್ನು ಕೊಟ್ಟವರು ಕಾರ್ಲ್ ಮಾರ್ಕ್ಸ್. ಪ್ರಶ್ನೆ ಸಂಖ್ಯೆ 126. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಇಲ್ಲಿ 3 ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಈ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಎನ್ ಶ್ರೀನಿವಾಸ್ ಆಪ್ಷನ್ 2 ಇವರಿಗೆ ಸಂಬಂಧಪಟ್ಟಿರುತ್ತವೆ. ಪ್ರಶ್ನೆ ಸಂಖ್ಯೆ 127. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಚೂಸ್ ದ ಕರೆಕ್ಟ್ ಆನ್ಸರ್. ಲಿಸ್ಟ್ 1 ಮತ್ತು ಲಿಸ್ಟನ್ನು ನಾವು ಜೋಡಣೆ ಮಾಡಿದಾಗ ಆಪ್ಷನ್ ನಂಬರ್ 4 ಇದು ಸರಿಯಾದ ಉತ್ತರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 128. ಸೆಲೆಕ್ಟ್ ದ ಆಪ್ಷನ್ ಗಿವನ್ ಬಿಲೋ ವಿತ್ ರೆಫರೆನ್ಸ್ ಟು ನರ್ಮದಾ ಬಚಾವ್ ಆಂದೋಲನ್. ಇಲ್ಲಿ ನರ್ಮದಾ ಬಚಾವ್ ಆಂದೋಲನ್ನ 2 ಸ್ಟೇಟ್ಮೆಂಟ್ಗಳು ಕೊಟ್ಟಿರುತ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. 2 ಸ್ಟೇಟ್ಮೆಂಟ್ಗಳು ಸರಿಯಾಗಿರುತ್ತವೆ. ಆಪ್ಷನ್ 3 ಇಸ್ ರೈಟ್. ಪ್ರಶ್ನೆ ಸಂಖ್ಯೆ 129. ದ ಫಸ್ಟ್ ಸ್ಟೇಜ್ ಆಫ್ ಎವಲ್ಯೂಷನ್ ಆಫ್ ಕಾಮರ್ಸ್ ಈಸ್. ಇದರಲ್ಲಿ ಮೊದಲನೇ ಒಂದು ಸ್ಟೇಜ್ ಇದೆ ಹಂಟಿಂಗ್ ಆ್ಯಂಡ್ ಫಿಶಿಂಗ್ ಸ್ಟೇಜ್. ಆಪ್ಷನ್ 4 ಇಸ್ ರೈಟ್. ಪ್ರಶ್ನೆ ಸಂಖ್ಯೆ 130. ಇಟ್ ಎಂಟರ್ಟೈನ್ಸ್ ದ ಕಂಪ್ಲೇಂಟ್ಸ್ ವೇರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಲೆಸ್ ದೆನ್ ₹20 lakh. ಇದು ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. ದ ಸ್ಟೇಟ್ ಕಮಿಷನ್. ಪ್ರಶ್ನೆ ಸಂಖ್ಯೆ 131. ದ ಹೆಡ್ ಕ್ವಾರ್ಟರ್ಸ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಇದು ಇರುವಂತಹ ಸ್ಥಳ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. ಸೊ ಜೆನೆವಾದಲ್ಲಿ ಇದು ಲೊಕೇಟ್ ಆಗಿದೆ. ಪ್ರಶ್ನೆ ಸಂಖ್ಯೆ 132. ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಪೀಪಲ್ ಇನ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಇಟ್ ವಾಸ್ ಡಿಫೈನ್ಡ್ ಬೈ. ಈ ಒಂದು ಡೆಫಿನೇಷನ್ ಕೊಟ್ಟಿರೋರು ಆಲ್ಫರ್ಡ್ ಮಾರ್ಷಲ್. ಪ್ರಶ್ನೆ ಸಂಖ್ಯೆ 133. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಇದರಲ್ಲಿ 4 ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಇವೆಲ್ಲ ಇಟ್ ವರ್ಕ್ಸ್ ಆ್ಯಸ್ ಬ್ಯಾಂಕರ್ ಟು ಗೌರ್ಮೆಂಟ್. ಈ ಥರ ಆಪ್ಷನ್ಸ್ಗಳಿವೆ. ಇದು ರಿಸರ್ವ್ ಬ್ಯಾಂಕ್ಗೆ ಸಂಬಂಧಪಟ್ಟಿರುತ್ತದೆ. ದ ರೈಟ್ ಆನ್ಸರ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 134. ದ ಕರೆಕ್ಟ್ ಗ್ರೂಪ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಈಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ಗಳಲ್ಲಿ ಒಂದು ಲಿಸ್ಟ್ ಇಲ್ಲಿ ಕೊಡಲಾಗಿದೆ. ಆಪ್ಷನ್ 1 ಸೆಂಟ್ರಲ್ ಎಕ್ಸಸೈಸ್ ಡ್ಯೂಟಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂದರೆ ವ್ಯಾಟ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇವೆಲ್ಲವೂ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳಾಗಿವೆ. ಆಪ್ಷನ್ 1 ಈಸ್ ರೈಟ್. ಪ್ರಶ್ನೆ ಸಂಖ್ಯೆ 135. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ನ್ಯಾಷನಲೈಸ್ಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 1st January 1949. ದೆನ್ ದ ನೆಕ್ಸ್ಟ್ ಕ್ವಶನ್ 136. 136ನೇ ಪ್ರಶ್ನೆ. ದ ಪರ್ಪೋಸ್ ಆಫ್ ರಿಸೀವಿಂಗ್ ರೆಗ್ಯುಲರ್ ಫೀಡ್ಬ್ಯಾಕ್ ಇನ್ ಟೀಚಿಂಗ್ ಲರ್ನಿಂಗ್ ಈಸ್. ಸೊ ಸರಿಯಾದ ಉತ್ತರ ಆಪ್ಷನ್ 2 ಟು ಇಂಪ್ರೂವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಪ್ರಶ್ನೆ ಸಂಖ್ಯೆ 137. ದ ಪರ್ಪೋಸ್ ಆಫ್ ಪ್ರೋಗ್ನಾಸಿಸ್ ಟೆಸ್ಟ್ ಈಸ್. ಇದರ ಸರಿಯಾದ ಉತ್ತರ ಆಪ್ಷನ್ 3 ಟು ಡೂ ಬೆಟರ್ ಅಚೀವ್ಮೆಂಟ್. ಪ್ರಶ್ನೆ ಸಂಖ್ಯೆ 138. ಪ್ರೊಜೆಕ್ಟ್ ಮೆಥಡ್ ಈಸ್ ಬೇಸ್ಡ್ ಆನ್. ಇದರ ಸರಿಯಾದ ಉತ್ತರ ಆಪ್ಷನ್ 3 ಟು ಮೋಟಿವೇಟ್ ಇಂಟೆಲೆಕ್ಚುವಲ್ ಕ್ರಿಯೇಟಿವ್ ವರ್ಕ್. ಪ್ರಶ್ನೆ ಸಂಖ್ಯೆ 139. ದ ಟೀಚರ್ ಆಸ್ 5th ಸ್ಟ್ಯಾಂಡರ್ಡ್ ಟು ಸಿ ಆ್ಯಂಡ್ ಲಿಸ್ಟ್ ಔಟ್ ಆಫ್ ಪ್ಲಾಂಟ್ಸ್ ಪ್ರೆಸೆಂಟ್ ಇನ್ ದ ಸ್ಕೂಲ್ ಗಾರ್ಡನ್ ಆ್ಯಸ್ ಆ್ಯನ್ ಔಟ್ಡೋರ್ ಆಕ್ಟಿವಿಟಿ. ದ ಮೆಥಡ್ ಇನ್ ವಿಚ್ ದಿಸ್ ಟೆಕ್ನಿಕ್ ಯೂಸ್ಡ್ ಹಿಯರ್. ಇದು ಅಬ್ಸರ್ವೇಷನ್ ಆಗಿದೆ. ದ ರೈಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ ಅಬ್ಸರ್ವೇಷನ್. ಪ್ರಶ್ನೆ ಸಂಖ್ಯೆ 140. ದ ಕ್ವಶನ್ಸ್ ಆರ್ ಕಾಲ್ಡ್ ಆ್ಯಸ್ ಬ್ಯಾಕ್ಬೋನ್ ಆಫ್ ದಿ ಲೆಸನ್ ಪ್ಲಾನ್. ಇದರಲ್ಲಿ ಆಪ್ಷನ್ 3 ಪ್ರಿಲಿಮಿನರಿ ಕ್ವಶನ್ಸ್. This is the right answer. Option 3 is right. Question number 141. Project method of teaching was first propounded by. Project method of teaching. The answer is W.H. Kilpatrick. The option 1 is right. ಪ್ರಶ್ನೆ ಸಂಖ್ಯೆ 142. A timeline that represents the events happen in 2 different countries or placed side by side is known as. Option 2 comparative. This is the right answer. ಪ್ರಶ್ನೆ ಸಂಖ್ಯೆ 143.
ಹಿಸ್ಟ್ರಿ ಈಸ್ ದ ಮೆಮರಿ ಆಫ್ ನೇಷನ್ ಆರ್ ಅ ರೇಸ್ ದ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ. ಸೊ ಈ ಒಂದು ಪ್ರಶ್ನೆ ಬಹಳ ನಾವು ಸಬ್ಜೆಕ್ಟ್ ಎಕ್ಸ್ಪ್ರೆಸ್ಗಳಿಂದ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇದು ಔಟ್ ಆಫ್ ಸಿಲೆಬಸ್ ಆಗಿದೆ. ಇಫ್ ನಿಮಗೆ ಗೊತ್ತಿದ್ದರೆ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೊಡಬಹುದು. ಕ್ವಶನ್ ನಂಬರ್ 144. Explains and illustrates. Specifications are used under the instructional objectives of. The answer is for understanding. Question number 145. The suitable teaching material to teach topic judicial departments. ಇದನ್ನು ನಾವು ತಿಳಿಸಲಿಕ್ಕೆ ಫ್ಲೋ ಚಾರ್ಟ್ಸ್ಗಳನ್ನು ಉಪಯೋಗ ಮಾಡಬಹುದು. The right answer is 2. The situation which is not student friendly learning process. ಇದರಲ್ಲಿ ಮೂರನೇ ಆಪ್ಷನ್ ಇದೆ. ಟೀಚರ್ ರೀಡ್ಸ್ ಆ್ಯಂಡ್ ಕಂಪ್ಲೀಟ್ಸ್ ದ ಟೆಕ್ಸ್ಟ್ ಆಫ್ ದಿ ಚಾಪ್ಟರ್. ಮೂರನೇ ಆಪ್ಷನ್ ರೈಟ್ ಆಗಿದೆ. ಪ್ರಶ್ನೆ ಸಂಖ್ಯೆ 147. ಪ್ರೋಗ್ರಾಮ್ಡ್ ಲರ್ನಿಂಗ್ ಈಸ್ ರಿಲೇಟೆಡ್ ವಿತ್ ಲಾ ಆಫ್ ಎಫೆಕ್ಟ್. ಸ್ಕಿನ್ನರ್ನ ಲಾ ಆಫ್ ಎಫೆಕ್ಟ್ ಇದಕ್ಕೆ ಸಂಬಂಧಪಟ್ಟಿರುತ್ತದೆ. ಪ್ರಶ್ನೆ ಸಂಖ್ಯೆ 148. ಜುರಿಸ್ಪ್ರುಡೆನ್ಷಿಯಲ್ ಎನ್ಕ್ವೈರಿ ಮಾಡೆಲ್ ಕಮ್ಸ್ ಅಂಡರ್ ದ ಫ್ಯಾಮಿಲಿ ಆಫ್. ಇದು ಸೋಷಿಯಲ್ ಇಂಟ್ರಾಕ್ಷನ್ ಮಾಡೆಲ್ನ ಒಂದು ಭಾಗವಾಗಿದೆ. ಕ್ವಶನ್ ನಂಬರ್ 149. ದ ಲಾಸ್ಟ್ ಸ್ಟೇಜ್ ಆರ್ ಫೇಸ್ ಆಫ್ ದಿ ರೋಲ್ ಪ್ಲೇಯಿಂಗ್ ಇಸ್ ಸೆಟ್ಟಿಂಗ್ ದ ಸ್ಟೇಜ್. ಸೊ ದಿಸ್ ಇಸ್ ದ ಲಾಸ್ಟ್ ಒನ್. ಆಪ್ಷನ್ 2 is right, setting the stage. Question number 150 and the last question. Example for non-projected aid is. So bulletin board ಒಂದು non-projected aid ಆಗಿದೆ. ವಿಡಿಯೋ ವೀಕ್ಷಣೆಗಾಗಿ